ಹಿಡನ್ ಟ್ರೆಷರ್ಸ್. ಈ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನ ಪ್ರಿಯ ವೀಕ್ಷಕರೇ, ನಾವು ಕಳೆದಂಥ ಸುಮಾರು 5 ವಾರಗಳಿಂದ ಭಕ್ತನಾದಂಥ ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆಯನ್ನು ಅಧ್ಯಯನ ಮಾಡುವುದಕ್ಕೆ ಪ್ರಾರಂಭ ಮಾಡಿದೆವು. ನಾವು ಈವಾಗಲೇ 5 ವಿಷಯಗಳನ್ನು ಗಮನಿಸಿದ್ದೇವೆ. ಇವತ್ತು 6ನೇದಾದಂಥ ಭಾಗಕ್ಕೆ ನಾವು ಬರೋಣ. ಟುಡೇ ವಿ ವಿಲ್ ಕಮ್ ಟು ದ 6th ಪಾರ್ಟ್ ಆಫ್ ದ ಸ್ಟಡಿ that we are going to consider. ನಾವು ಈ ದಿವಸದ ಧ್ಯಾನವನ್ನು ಮುಂದುವರಿಸುವ ಮೊದಲು ನಮ್ಮ ಶಿರಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ ದಿವಸದಲ್ಲಿ ನೀನು ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನೀನು ನಿನ್ನ ವಾಕ್ಯವನ್ನು ನಿನ್ನ ಆತ್ಮನ ಮೂಲಕವಾಗಿ ನಡೆಸುವುದಕ್ಕೆ ಶಕ್ತನಾಗಿದ್ದಿ, ಅದಕ್ಕಾಗಿ ಸ್ತೋತ್ರ. ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ನಾವು ತಿಳಿದುಕೊಂಡು ನಿನಗೆ ವಿಧೇಯರಾಗಿ ಮುಂದುವರಿಯುವಂತೆ ಕೃಪೆ ಮಾಡು. ಈ ದಿವಸದಲ್ಲಿ ಕರ್ತನೆ, ಈ ವಾಕ್ಯದ ಅಧ್ಯಯನವನ್ನು ಲಾಲಿಸುತ್ತಿರುವಂಥ, ವೀಕ್ಷಿಸುತ್ತಿರುವಂಥ ಎಲ್ಲ ಪ್ರಿಯ ವೀಕ್ಷಕರನ್ನು ವೈಯಕ್ತಿಕವಾಗಿ ಆಶೀರ್ವದಿಸು. ನಿನ್ನ ವಾಕ್ಯದ ಸತ್ಯಗಳನ್ನು ನಮಗೆ ಕಲಿಸಿಕೊಡು. ಮಾತನಾಡತಕ್ಕಂಥ ನಿನ್ನ ದಾಸನನ್ನು ನಿನ್ನ ಕ್ರೂಜೆಯ ಮರೆಯಲ್ಲಿ ನೀನಿಟ್ಟು ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರ. ನೀ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೆನ್. ನಾವು ಕಳೆದಂಥ 5 ವಾರಗಳಲ್ಲಿ ಭಕ್ತನಾದಂಥ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯ ಒಂದು ಪೀಠಿಕೆಯನ್ನು ನೋಡಿದೆವು, ಅಥವಾ ಮುನ್ನುಡಿಯನ್ನು ನಾವು ನೋಡಿದೆವು. ಅದಾದ ನಂತರ ಈ ಪತ್ರದಲ್ಲಿ ಪೌಲನು ಬರೆದಿರತಕ್ಕಂಥ ಪ್ರಾಮುಖ್ಯವಾದಂಥ ಸತ್ಯ ಯಾವುದೆಂಬುದಾಗಿ ಹೇಳಿದರೆ ಅದು ಸಭೆಯ ಕುರಿತಾದಂಥ ರಹಸ್ಯ. ದ ಮಿಸ್ಟರಿ ಆಫ್ ದ ಚರ್ಚ್ ಎಂಬಂಥ ಒಂದು ವಾಕ್ಯದ ವಿವರಣೆಯನ್ನು ಕೂಡ ನಿಮ್ಮ ಮುಂದಕ್ಕೆ ನಾನು ಇಟ್ಟೆ. ಮಾತ್ರವಲ್ಲದೆ ನಾವು ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನಾವು ಇವತ್ತು 6ನೇ ಭಾಗದಲ್ಲಿದ್ದೇವೆ. ಯೇಸು ಕ್ರಿಸ್ತನ ಸಭೆ ಎಂಬುದಾಗಿ ಹೇಳುವಾಗ ಅದು ಕ್ರಿಸ್ತನ ಶರೀರವಾಗಿದೆ. ದ ಚರ್ಚ್ ಈಸ್ ಕ್ರೈಸ್ಟ್ ಬಾಡಿ. ದ ಚರ್ಚ್ ಈಸ್ ಕ್ರೈಸ್ಟ್ ಬಾಡಿ. ಸಭೆ ಎಂಬುದಾಗಿ ಹೇಳುವಾಗ ಅದು ಯೇಸು ಕ್ರಿಸ್ತನ ಶರೀರವಾಗಿದೆ. ನಾವು ಈ ವಾಕ್ಯ ಭಾಗವನ್ನು ಕಳೆದ ವಾರದಲ್ಲಿ ನಾವು ಅಭ್ಯಾಸ ಮಾಡಿದ್ದೇವೆ. ನಾವು ಈ ದಿವಸದಲ್ಲಿ ನಾವು ಅದನ್ನು ಮುಂದುವರಿಸೋಣ. ದ ಬಾಡಿ ಫಂಕ್ಷನ್ಸ್ ಥ್ರೂ ದ ಯೂಸ್ ಆಫ್ ಸ್ಪಿರಿಚುವಲ್ ಗಿಫ್ಟ್ಸ್ ಆ್ಯಂಡ್ ಥ್ರೂ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಫೆಲೋಶಿಪ್ ಆ್ಯಂಡ್ ಮ್ಯೂಚುವಲ್ ಮಿನಿಸ್ಟ್ರಿ. ಒಂದು ಶರೀರ ಅದು ಕಾರ್ಯಾಚರಣೆ ಮಾಡುವಂಥದ್ದು ಆತ್ಮೀಕವಾದಂಥ ಕೆಲವಾರು ವರಗಳ ಮೂಲಕವಾಗಿ ಮತ್ತು ದೇವರು ನಮಗೆ ಕೊಟ್ಟ ಅನ್ಯೋನ್ಯತೆಯಲ್ಲಿ ನಾವು ಒಬ್ಬರಿಗೊಬ್ಬರು ಸೇವೆ ಮಾಡುವುದರಲ್ಲಿ ಆತನ ಸಭೆ ಅದು ಕಾರ್ಯಾಚರಣೆ ಮಾಡುತ್ತದೆ ಎಂಬುದನ್ನು ನಾವು ಮರೆಯಬಾರದು. When the church is faithful, Christ comes to full stature in his present earthly body. ಈ ರೀತಿಯಲ್ಲಿ ಆತನ ಸಭೆ ನಂಬಿಗಸ್ತನಾಗಿ ಜೀವಿಸುವಾಗ
ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿ ಆತನು ತನ್ನ ಪ್ರಸನ್ನತೆಯನ್ನು ಸಭೆಯಲ್ಲಿ ಇರಗೊಡಿಸುವವನಾಗಿದ್ದಾನೆ. ವೆನ್ ದ ಚರ್ಚ್ ಈಸ್ ನಾಟ್ ಫೇತ್ಫುಲ್, ಸಭೆ ಅದು ನಂಬಿಗಸ್ತರಾಗಿ ಇಲ್ಲದಿದ್ದರೆ, ದ ವರ್ಲ್ಡ್ಸ್ ವ್ಯೂ ಆಫ್ ಕ್ರೈಸ್ಟ್ ಇಸ್ ಡಿಸ್ಟಾರ್ಟೆಡ್. ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಇರತಕ್ಕಂಥ ಆ ಒಂದು ಆಲೋಚನೆ ಅದು ವಿರೂಪಗೊಳ್ಳುವಂಥದ್ದು. ಅದು ಒಂದನೇದಾಗಿ. ಎರಡನೇದಾಗಿ, ದ ಚರ್ಚ್ ಈಸ್ ವೀಕೆಂಡ್. ಆ ಸಭೆ ಅದು ಬಲಹೀನತೆಗೆ ಒಳಗಾಗ್ತದೆ. ಆಮೇಲೆ ಮೂರನೇದಾಗಿ, ನಮ್ಮ ಕರ್ತನಿಗೆ ಅವಮಾನ ಉಂಟಾಗ್ತದೆ. ದ ಲಾರ್ಡ್ ಈಸ್ ಡಿಸಾನರ್ಡ್. ಇದು ನಾವು ಈ ಕ್ರೈಸ್ತ ಸಭೆಯ ಕುರಿತಾಗಿ ಕಲಿಯತಕ್ಕಂಥ ಒಂದು ಪ್ರಾಥಮಿಕವಾದಂಥ ಸತ್ಯಗಳು. ಇವಾಗ ಈ ಎಫೆಸದವರಿಗೆ ಬರೆದ ಪತ್ರ, ಅದನ್ನು ಪೌಲನು ಬರೆದಿದ್ದಾನೆ ಎಂಬುವಂಥದ್ದನ್ನು ನಾವು ನೋಡ್ತೇವೆ. ನಾವು ಇವಾಗ ಈ ಗ್ರಂಥಕರ್ತನ ಕುರಿತಾಗಿ ಅಥವಾ ಪೌಲನ ಕುರಿತಾಗಿ ನಾವು ಕೆಲವು ವಿಷಯಗಳನ್ನು ನಾವು ನಮ್ಮ ಗಮನಕ್ಕೆ ತರುವುದು ಒಳ್ಳೆಯದು. ಯಾವಾಗಲೂ ಒಂದು ಪುಸ್ತಕವನ್ನು ನಾವು ಕಲಿಯುವಾಗ ಅದರ ಗ್ರಂಥಕರ್ತನ ಒಂದು ಪರಿಚಯ ಮಾಡೋದು ಒಳ್ಳೆಯದು. ಇಲ್ಲಿ ಪೌಲನು ಎಂಬುದಾಗಿ ಹೇಳುವಾಗ ಆತನ ಮೂಲ ಹೆಸರು ಸೌಲನಾಗಿತ್ತು. ಪಾಲ್, ಹಿಸ್ ಒರಿಜಿನಲ್ ನೇಮ್ ವಾಸ್ ಸಾಲ್, ಆ್ಯಂಡ್ ಹಿ ವಾಸ್ ದ ಟ್ರೈಬ್ ಆಫ್ ಬೆಂಜಮಿನ್. ಬೆನ್ಯಾಮೀನನ ಕುಲದವನೋ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ನಾವು probably he was named after Israel's first king and her most prominent Benjamite. ಇಸ್ರಾಯೇಲ್ಯರ ಆ ಮೊದಲನೇ ಅರಸನಾದಂಥ ಬೆನ್ಯಾಮೀನ್ಯನ ಆ ಒಂದು ಕುಲದಲ್ಲಿ ಆತನು ಬಂದವನಾಗಿದ್ದಾನೆ. ಈ ಸೌಲನ ಕುರಿತಾಗಿ ನಾವು ಅಭ್ಯಾಸ ಮಾಡುವಾಗ, ಸೌಲನು ಆತನು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದವನು. Saul was well educated. ಒಂದು ವೇಳೆ ದಿವಸದಲ್ಲಿ ನಾವು ನೋಡುವ ಹಾಗೆ ಮತ್ತು ಆ ದಿವಸಗಳಲ್ಲಿಯೂ ಕೂಡ ಇದ್ದಂಥ ಲಲಿತ ಕಲೆ, ಮಾನವ ಸಂಸ್ಕೃತಿಗೆ ಸೇರಿದಂಥ ಎಲ್ಲ ಅಧ್ಯಯನಗಳನ್ನು ಆತನು ಮಾಡಿದ್ದ. ಮತ್ತು ಯಹೂದ್ಯರ ರಬ್ಬಿಯರು ಅವರು ಕಲಿಸ್ತಿದ್ದಂಥ ಎಲ್ಲ ವಿಚಾರಗಳನ್ನು ಯಹೂದ್ಯರ ಧರ್ಮಗ್ರಂಥದ ಕುರಿತಾಗಿ ಬಹಳ ಪ್ರಸಿದ್ಧಿ ಹೊಂದಿದಂಥ ಗಮಾಲಿಯೇಲನ ಕೆಳಗೆ ಆತನು ಕಲಿತವನಾಗಿದ್ದನು. ಒಂದು ರೀತಿಯಲ್ಲಿ ಹೇಳುವುದಾದರೆ, ಹಿ ವಾಸ್ ಎ ಡಾಕ್ಟರೇಟ್ ಇನ್ ಗಮಾಲಿಯೇಲ್ಸ್ ಯೂನಿವರ್ಸಿಟಿ. ಗಮಾಲಿಯೇಲನ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತವಾದಂಥ ಪದವಿಯನ್ನು ಪಡೆದಂಥ ಒಬ್ಬ ವ್ಯಕ್ತಿ. ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಏನು ಬುದ್ಧಿ ಇಲ್ಲದೆ ವಿದ್ಯೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಅಲ್ಲ. He became an outstanding rabbi in his own right. ಅವನು ತನ್ನದೇ ಹಕ್ಕಿನಲ್ಲಿ ಒಬ್ಬ ರಬ್ಬಿ ಎಂಬುದಾಗಿ ಆತನು ಎಣಿಸಿಕೊಂಡನು. And he was the member of the Sanhedrin. ಯಹೂದ್ಯರ ಪ್ರಮುಖವಾದಂಥ ಒಂದು ಗುಂಪು ಅಥವಾ ಸಂಸ್ಥೆಯಾದಂಥ ಸನ್ಹೆದ್ರಿನ್ ಗುಂಪಿಗೆ ಆತನು ಒಬ್ಬ ಸದಸ್ಯನಾಗಿದ್ದ. ಈ ಸನ್ಹೆದ್ರಿನ್ ಅಂದರೆ ಯಾರು? ಈ ಸನ್ಹೆದ್ರಿನ್ ಎಂಬಂಥ ಈ ಗುಂಪು ಅದು ಆಳ್ವಿಕೆ ನಡೆಸುತ್ತಿದ್ದಂಥ ಯಹೂದ್ಯರ ಮತ್ತು ಯೆರೂಸಲೇಮಿನಲ್ಲಿದ್ದಂಥ ಒಂದು ಮಂಡಳಿಯಾಗಿತ್ತು. If you want to know who is Sanhedrin, Sanhedrin was the ruling Jewish council at Jerusalem. ಆಲೋಚನೆ ಮಾಡ್ರಿ, ಈ ಸೌಲನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಆದರೆ ಬಹಳ ಪ್ರಮುಖನಾದಂಥ ಒಬ್ಬ ವ್ಯಕ್ತಿ, ಒಬ್ಬ ಧಾರ್ಮಿಕ ನಾಯಕ.
He also became probably the most ardent anti-Christian leader in Judaism. ಮತ್ತು ಯಹೂದ್ಯರ ಮತಾವಲಂಬಿಯಾದಂಥ ಈ ಸೌಲನು ಆ ದಿವಸದಲ್ಲಿ ಪ್ರಾರಂಭವಾದಂಥ ಕ್ರೈಸ್ತ ಬೋಧನೆಯ ವಿಚಾರದಲ್ಲಿ ಯೇಸು ಕ್ರಿಸ್ತನ ಪ್ರಚಂಡ ವಿರೋಧಿಯಾಗಿ ಬಂದ. ಒಂದು ಪ್ರಶ್ನೆ ನಾವು ಕೇಳ್ಬೋದು, ಇವನು ಧಾರ್ಮಿಕನಾಗಿದ್ದಂಥವನು ಯಾಕೆ ಇವನಿಗೆ ಇಂಥ ಒಂದು ವಿರೋಧ? ನಾವು ಇದರ ಸತ್ಯವನ್ನು ತಿಳ್ಕೊಳ್ಬೇಕಾದ್ರೆ ಯಹೂದ್ಯ ಪಂಥಾವಲಂಬಿಗಳು ನಂಬಿದಂಥ ಧರ್ಮಶಾಸ್ತ್ರ, ನಾವೀಗ ಕೈಯಲ್ಲಿ ಹಿಡಿದಿರುವಂಥ ಈ ಸತ್ಯವೇದ ಹಳೆ ಒಡಂಬಡಿಕೆ, ಅದನ್ನು ಅವರು ಚಾಚು ತಪ್ಪದೆ ನೆರವೇರಿಸ್ತಿದ್ರು. ಮತ್ತು ನಾವು ನೋಡುವ ಹಾಗೆ ಹಳೆ ಒಡಂಬಡಿಕೆಯಲ್ಲಿ ದೇವರು ತನ್ನನ್ನು ಪ್ರಕಟಪಡಿಸಿಕೊಂಡದ್ದನ್ನು ನಾವು ನೋಡ್ತೇವೆ. ದೇವರು ಹೇಳಿದ್ದು, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು, ನಾನೊಬ್ಬನೇ ದೇವರು. ಐ ಆಮ್ ದ ಲಾರ್ಡ್ ಗಾಡ್ ಜೆಹೋವಾ, ಯು ಶುಡ್ ನಾಟ್ ಹ್ಯಾವ್ ಎನಿ ಅದರ್ ಗಾಡ್ಸ್ ಆರ್ ಗಾಡೆಸಸ್. ಐ ಆಮ್ ದ ಕ್ರಿಯೇಟರ್, ನಾನು ಸೃಷ್ಟಿಕರ್ತನು, ಮತ್ತು ನೀವು ನನ್ನನ್ನು ಆರಾಧಿಸಬೇಕು. ಬೇರೆ ಇತರ ದೇವತೆಗಳಿಗೆ ಅಥವಾ ದೇವರುಗಳು ಅಂತ ಹೇಳುವಂಥವುಗಳಿಗೆ ನೀವು ತಲೆಬಾಗಬಾರದು. ಯಹೂದ್ಯರು ಈ ವಿಷಯದಲ್ಲಿ ಬಹಳ ಒಂದು ಗೌರವವುಳ್ಳವರಾಗಿದ್ದರು. ತಮ್ಮ ದೇವರಾದಂಥ ಯೆಹೋವ ದೇವರನ್ನು ಬಹಳವಾಗಿ ಪ್ರೀತಿ ಮಾಡುವವರು, ಆತನು ಕೊಟ್ಟಂಥ ಧರ್ಮಶಾಸ್ತ್ರವನ್ನು ಚಾಚು ತಪ್ಪದ ನೆರವೇರಿಸುವವರು. ಒಂದು ರೀತಿಯಲ್ಲಿ ಹೇಳುವುದಾದರೆ ಬಹಳ ಮತಾಸಕ್ತಿ ಉಳ್ಳವರು, ಬಹಳ ಮತಾಸಕ್ತಿ ಉಳ್ಳವರು. ದೇ ಆರ್ ಹೈಲಿ ರಿಲಿಜಿಯಸ್ ಪೀಪಲ್. ವಿಚ್ ರಿಲಿಜನ್? ದ ರಿಲಿಜನ್ ಆಫ್ ಜುಡಾಯಿಸಮ್ ಆರ್ ಜೂಯಿಷ್ ರಿಲಿಜನ್, ಯಹೂದ್ಯರ ಪಂಥ. ಆದುದರಿಂದ ಯಹೂದ್ಯ ಪಂಥದ ಅಭಿಮಾನಿಯಾದಂಥ ಈ ಸೌಲನಿಗೆ ಇದು ಯಾವುದೋ ಒಂದು ಹೊಸತೊಂದು ಗುಂಪು ಪ್ರಾರಂಭ ಆಗಿದೆ ಅಂತಲ್ಲ. ಯಾರೋ ಒಬ್ಬನು ಕಾಣಿಸ್ಕೊಳ್ತಾ ಇದ್ದಾನೆ, ಯೇಸು ಅಂತ ಹೇಳ್ತಾರೆ. ಅವನು ಸಂದೇಶಗಳನ್ನು ಕೊಡ್ತಾನಂತೆ, ಅದ್ಭುತಗಳನ್ನು ಮಾಡ್ತಾನಂತೆ. ಅನೇಕ ಜನರು ಇವಾಗ ಆತನನ್ನು ಹಿಂಬಾಲಿಸ್ತಿದ್ದಾರೆ. ಅರೆ, ಎಲ್ಲರನ್ನು ಎಲ್ಲರೂ ಹೋದ ಹಿಂಬಾಲಿಸಿದರೆ ಚಿಂತೆ ಇಲ್ಲ, ನನ್ನ ಯಹೂದ್ಯ ಜನರು ಕೂಡ ಹಿಂಬಾಲಿಸ್ತಿದ್ದಾರಂತೆ. ಮತಾವಲಂಬಿಯಾದಂಥ ಈ ಸೌಲನಿಗೆ ಈ ಒಂದು ಹೊಸ ಗುಂಪು ಕ್ರೈಸ್ತರ ಗುಂಪು ಎಂಬುದಾಗಿ ಹೇಳುವಾಗ ಅವನಿಗೆ ಸಹಿಸಲಿಕ್ಕಾಗಲಿಲ್ಲ. ನಾನು ಕಲಿತಿರತಕ್ಕಂಥ, ನಾನು ನಂಬಿರತಕ್ಕಂಥ ದೇವರು, ಆತನು ಏಕೈಕನಾದಂಥ ದೇವರು, ಒಬ್ಬನೇ ದೇವರು. ನಾವು ಆತನಿಗೆ ಆರಾಧನೆ ಮಾಡಬೇಕು, ಆತನಿಲ್ಲದೆ ಇನ್ನೊಂದು ದೇವರುಗಳಿಲ್ಲ. ಇದ್ಯಾರು ಇನ್ನೊಬ್ಬ ಒಂದು ಹೊಸತಾದಂಥ ಮತವನ್ನು ಸ್ಥಾಪನೆ ಮಾಡಲಿಕ್ಕಿದ್ದಾನೆ? ಇದ್ಯಾರು? ಆಗಲೇ ಕೆಲವಾರು ಜನರು ಅವರು ಯೇಸುವಿನ ಹಿಂಬಾಲಕರು ಎಂಬುದಾಗಿ ಗುಂಪು ಗುಂಪಾಗಿ ಈ ಯೇಸು ಅಂತ ಹೇಳುವವನನ್ನು ಹಿಂಬಾಲಿಸ್ತಾರಲ್ಲ. ಆದ್ದರಿಂದ ಅವನಿಗೆ ಉಂಟಾದಂಥ ಒಂದು ಮಾನಸಿಕವಾದಂಥ ಒಂದು ಪ್ರಕ್ರಿಯೆ ಏನಂತ ಹೇಳಿದ್ರೆ, ಈ ಕ್ರೈಸ್ತರು ಅಂತ ಹೇಳುವವರನ್ನು ಬಿಡಬಾರ್ದು. ಇವರು ನಮ್ಮ ಧರ್ಮಕ್ಕೆ ಅವರೊಂದು ಅನಿಷ್ಟವಾದಂಥ ಜನಾಂಗ. ಯಹೂದ್ಯರಲ್ಲಿ ಕೆಲವರು ಇವಾಗ ಈ ಯೇಸು ಅಂತ ಹೇಳುವವರನ್ನು ಹಿಂಬಾಲಿಸ್ತಾರಂತೆ. ಆದುದರಿಂದ ಈ ಸೌಲನು ಬಹಳ ರೋಷ ಉಳ್ಳವನಾಗಿ ಯೇಸು ಕ್ರಿಸ್ತನ ಹಿಂಬಾಲಕರನ್ನು ಹಿಂಸೆ ಮಾಡಲಿಕ್ಕೆ ಶುರು ಮಾಡಿದ.
ಎಲ್ಲಿವರೆಗೆ ಅಂತ ಹೇಳಿದರೆ, ಯಹೂದ್ಯರ ಅಧಿಕಾರಿಗಳಿಂದ ಒಂದು ಹಕ್ಕು ಪತ್ರ ತಗೊಂಡಂತೆ, ಪರ್ಮಿಷನ್. ಏನಂತ ಹೇಳಿದ್ರೆ, ಈ ಕ್ರೈಸ್ತರನ್ನೆಲ್ಲ ಸದೆ ಬಡಿಬೇಕಾದ್ರೆ ಅವರನ್ನೆಲ್ಲ ಹೆಡೆ ಮುರಿದು ಅವರನ್ನು ಸೆರೆಮನೆಗೆ ದಬ್ಬಬೇಕು. ಆದ್ದರಿಂದ ಈ ಸೌಲ ಏನು ಮಾಡಿದ, ಆ ಯಹೂದ್ಯರ ಪ್ರಮುಖವಾದಂಥ ನಾಯಕರ ಅನುಮತಿಯನ್ನು ಪಡ್ಕೊಂಡು ಕ್ರೈಸ್ತರಿಗೆ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡಿದ. ಎಲ್ಲೆಲ್ಲೆಲ್ಲ ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಾರ, ಯೇಸು ಕ್ರಿಸ್ತನ ಬೋಧನೆಯನ್ನು ಕೇಳ್ತಾರ, ಅವರೆಲ್ಲರನ್ನು ಹಿಡಿದು ಸೆರೆಮನೆಗೆ ಹಾಕಲಿಕ್ಕೆ ಶುರು ಮಾಡಿದ. ಆ ದಿವಸದಲ್ಲಿದ್ದಂಥ ಕ್ರೈಸ್ತ ವಿಶ್ವಾಸಿಗಳಿಗೆ ಈ ಸೌಲನು ಒಂದು ರೀತಿಯಲ್ಲಿ ಹೇಳಿದರೆ ಹಿ ವಾಸ್ ಲೈಕ್ ಎ ನೈಟ್ ಮೇರ್. ಅವರು ಭಯಪಡುತ್ತಿದ್ದಂಥ ಒಬ್ಬ ವ್ಯಕ್ತಿಯಾಗಿ ಈ ಸೌಲನಿದ್ದರು. ಆದರೆ ನಾವು ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯಕ್ಕೆ ಬರುವಾಗ ಮೊದಲನೆಯ 8 ವಚನಗಳಲ್ಲಿ ಒಂದು ದಿವಸ ಹೀಗೆ ಈ ಸೌಲನು ಏನು ಮಾಡ್ತಾನೆ, ಈ ಕ್ರೈಸ್ತರನ್ನು ಬಂಧಿಸಬೇಕು, ಅವರನ್ನು ಸೆರೆಮನೆಗೆ ಹಾಕಬೇಕು ಎಂಬಂಥ ಅನುಮತಿಯ ಪತ್ರವನ್ನೆಲ್ಲ ತಕ್ಕೊಂಡು ಇವಾಗ ದಮಸ್ಕದ ಹಾದಿಯಲ್ಲಿ ಅವನು ಹೋಗುತ್ತಾ ಇರುವಾಗ ಬಹಳ ಅದ್ಭುತವಾದಂಥ ಒಂದು ಸಂಗತಿ ನಡೆಯಿತು. ಲೋಕರಕ್ಷಕನು ಆದಂಥ ಯೇಸು ಕ್ರಿಸ್ತನ ದರ್ಶನ ಈ ಸೌಲನಿಗಾಯಿತು. ಆ ದಮಸ್ಕದ ಮಧ್ಯ ರಸ್ತೆಯಲ್ಲಿ ಆತನು ಈ ರೀತಿಯಲ್ಲಿ ಯೇಸುವಿನ ದರ್ಶನ ಅವನಿಗೆ ಉಂಟಾದಾಗ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಅವನ ಜೀವನ ಮಾರ್ಪಾಟಾಯಿತು. ಕ್ರೈಸ್ತರನ್ನು ಹಿಂಸೆ ಮಾಡಬೇಕೆಂಬುದಾಗಿ ಅನುಮತಿ ತಕ್ಕೊಂಡು ಕ್ರೈಸ್ತರ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡುವುದಕ್ಕೆ ದಮಸ್ಕದ ದಾರಿಯಲ್ಲಿ ಹೋಗುತ್ತಿದ್ದಂಥ ಈ ವ್ಯಕ್ತಿಯನ್ನು ಯೇಸು ಕ್ರಿಸ್ತನ ಅದ್ಭುತವಾಗಿ ಒಂದು ದರ್ಶನವನ್ನು ಕೊಟ್ಟು, ಜೀಸಸ್ ಕ್ರೈಸ್ಟ್ ಗೇವ್ ಅ ರೆವಲೇಷನ್ ಆಫ್ ಹಿಮ್ಸೆಲ್ಫ್, ತನ್ನ ಒಂದು ಪ್ರಕಟಣೆಯನ್ನು ಅವನಿಗೆ ಕೊಟ್ಟ. ಮತ್ತು ಸೌಲನಿಗೆ ಅರ್ಥ ಆಯ್ತು, ಇದನ್ನೆಲ್ಲ ನಾನೀಗ ಪೂರ್ತಿ ವಿವರಣೆ ಮಾಡುವುದಿಲ್ಲ. ನೀವು ಅಪೊಸ್ತಲರ ಕೃತ್ಯಗಳ ಪುಸ್ತಕ 9ನೇ ಅಧ್ಯಾಯಕ್ಕೆ ಹೋಗುವಾಗ ನಾವು ನೋಡ್ತೇವೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಕ್ರೈಸ್ತ ಹಿಂಸಕರಾಗಿದ್ದಂಥ ಸೌಲನು ಕ್ರೈಸ್ತ ಹಿಂಬಾಲಕನಾದ. ಬಹಳ ಅದ್ಭುತ. A great miracle took place. A man who was persecuting Christians, he himself became a follower of Jesus Christ. ಅದಾದ ನಂತರ ದೇವರ ಅದ್ಭುತವಾದಂಥ ರೀತಿಯಲ್ಲಿ ಆಗಲೇ ಉತ್ತಮವಾದ ವಿದ್ಯಾಭ್ಯಾಸವುಳ್ಳಂಥ ಸೌಲನನ್ನು ಆತನು ದೇವರು ತನ್ನ ಅದ್ಭುತವಾದಂಥ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಕ್ರಿಸ್ತನ ಕುರಿತಾಗಿ ಅನೇಕ ಸತ್ಯಗಳನ್ನು ತಿಳ್ಕೊಂಡು ಕ್ರೈಸ್ತ ಸಭೆಯನ್ನು ಹಿಂಸೆ ಮಾಡುತ್ತಿದ್ದಂಥ ಸೌಲನು ಇವಾಗ ಕ್ರೈಸ್ತ ಸಭೆಯನ್ನು ಸ್ಥಾಪನೆ ಮಾಡುವಂಥ ಒಬ್ಬ ವ್ಯಕ್ತಿಯಾಗಿ ಪರಿಣಮಿಸಲ್ಪಟ್ಟ. ಇದು ದೇವರ ಆತ್ಮನು ಮಾಡಿದಂಥ ಕೆಲಸ. ಈ ದಿವಸದಲ್ಲಿ ಅನೇಕರು ತಪ್ಪು ತಿಳ್ಕೊಳ್ತಾ ಇದ್ದಾರೆ. ನಾವು ಮತ ಪ್ರಚಾರ ಮಾಡಿ ಇತರರನ್ನು ಕನ್ವರ್ಟ್ ಮಾಡ್ತೇವೆ ಎಂಬುದಾಗಿ. ಒಂದು ವಿಷಯ ನಾವು ತಿಳ್ಕೊಳ್ಬೇಕು, ಯಾವನೇ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಇನ್ನೊಬ್ಬನನ್ನು ತನ್ನ ಧರ್ಮಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತು ನಾವು ಇನ್ನೊಂದು ವಿಷಯ ನಾವು ತಿಳ್ಕೊಳ್ಬೇಕು, ಯೇಸು ಕ್ರಿಸ್ತನು ಯಾರನ್ನು ಕೂಡ
ನೀವು ಹೋಗಿ ಕನ್ವರ್ಟ್ ಮಾಡಿರಿ ಎಂಬುದಾಗಿ ಆತನು ಕರೆ ಕೊಡಲೇ ಇಲ್ಲ. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದದ್ದು ಇಲ್ಲೊಂದು ತನ್ನ ದೊಡ್ಡ ಗುಂಪಿರಬೇಕು, ಅವರಿಗೆ ಕ್ರೈಸ್ತರೆಂಬ ಹೆಸರು ಉಂಟಾಗಬೇಕು. ಆ ಕ್ರೈಸ್ತರು ಅವರು ಬೇರೆಯವರನ್ನು ಕನ್ವರ್ಟ್ ಮಾಡಬೇಕು. ಬೈಬಲಲ್ಲಿ ಹಾಗೆ ಇಲ್ಲ, ಬೈಬಲಲ್ಲಿ ಹಾಗೆ ಬರದೇ ಇಲ್ಲ. ಹಾಗಾದರೆ ಯಾಕೆ ಇದೆಲ್ಲ ಸುಳ್ಳು ಪ್ರಚಾರಗಳು, ಸುಳ್ಳು ಆಲೋಚನೆಗಳು? ಅದಕ್ಕೆ ಕೂಡ ಕಾರಣಗಳುಂಟು. ನೋಡಿ, ಸತ್ಯಾಂಶಗಳನ್ನು ನಾವು ತಿಳ್ಕೊಳ್ಳದಿದ್ದರೆ ನಾವು ಸುಳ್ಳಿಗೆ ಬೆಲೆ ಕೊಡ್ತೇವೆ. ನಾವು ಸತ್ಯಾಂಶವನ್ನು ಪರಿಶೋಧನೆ ಮಾಡದಿದ್ದರೆ ನಾವು ದುರ್ಬೋಧನೆಗಳಿಗೆ ಒಳಗಾಗ್ತೇವೆ. ಒಬ್ಬ ಮನುಷ್ಯನ ಜೀವನದಲ್ಲಿ ಅವನ ಹೃದಯ ಪರಿವರ್ತನೆ ಆಗುವುದು, ಒಬ್ಬ ಮನುಷ್ಯನ ಪಾಪದಿಂದ ಬಿಡುಗಡೆಯಾಗಿ ನೀತಿವಂತನಾಗಿ ಜೀವಿಸುವಂಥದ್ದು ಅದು ಪರಿಶುದ್ಧನಾದಂಥ ದೇವರ ಕಾರ್ಯವೇ ಹೊರತು ಯಾವ ಕ್ರೈಸ್ತ ಮತ ಪ್ರಚಾರಕನಾಗಲಿ, ಯಾವುದೇ ಒಬ್ಬ ಸಭಾ ಪಾಲಕನಾಗಲಿ, ಅಥವಾ ಯಾವುದೇ ಒಬ್ಬ ಸಭೆಯ ಸದಸ್ಯನಾಗಲಿ ಮಾಡಬಹುದಾದ ಕೆಲಸ ಅಲ್ಲ. ಆದ್ದರಿಂದ ನಾನು ಖಡಾಖಂಡಿತವಾಗಿ ಹೇಳ್ತೇನೆ, ಯೇಸು ಕ್ರಿಸ್ತನು ಹೇಳಿದ್ದು ನೀನು ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟುದಂದ್ರೆ ಏನು? ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆಗಬೇಕಾ? ಅಲ್ಲ. ಹೊಸದಾಗಿ ಹುಟ್ಟಬೇಕೆಂಬುದಾಗಿ ಹೇಳಿದರೆ ನಿನ್ನ ಆಂತರ್ಯದಲ್ಲಿ ಬದಲಾವಣೆ ಆಗಬೇಕು. ನಾನು ಪಾಪಿ ಎಂಬುವಂಥದ್ದನ್ನು ಒಪ್ಪಿಕೊಂಡು ಯೇಸು ಕ್ರಿಸ್ತನು ನನ್ನ ಪಾಪಗಳಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟನು ಎಂಬುದನ್ನು ನಾನು ಅಂಗೀಕರಿಸಿ ಆತನು ಸಿದ್ಧ ಮಾಡಿದಂಥ ರಕ್ಷಣೆಯನ್ನು ನಾನು ಸ್ವೀಕಾರ ಮಾಡುವಾಗ, when I accept Christ into my life will be transformed. You may call it conversion, you may call it transformation, you may call it as a salvation, but ಒಂದು ವಿಷಯ, ನಾವು ಯಾವುದೇ ಹೆಸರು ಕೊಡ್ಬೋದು ಅದಕ್ಕೆ, ನಮ್ಮ ಜೀವನದಲ್ಲಿ ಬದಲಾವಣೆ. ಹಾಗಾದರೆ ಸೌಲನ ಜೀವನದಲ್ಲಿ ಏನಾಯಿತು? ಬದಲಾವಣೆ ಆಯಿತು. ಈ ಬದಲಾವಣೆಯಾದಂಥ ಈ ಪೌಲನು ಅವನ ಜೀವನದಲ್ಲಿ ದೇವರು ಆತನನ್ನು ಅದ್ಭುತವಾಗಿ ಉಪಯೋಗ ಮಾಡಿದ. ಆತನು ಬರೆದಂಥ ಅನೇಕ ಪತ್ರಗಳಲ್ಲಿ ಎಫೆಸದವರಿಗೆ ಬರೆದ ಪತ್ರ ಬಹಳ ಪ್ರಾಮುಖ್ಯವಾದದ್ದು. ನಾವು ಈ ದಿವಸದಲ್ಲಿ ಅದನ್ನು ಅಧ್ಯಯನ ಮಾಡುವುದಕ್ಕಿದ್ದೇವೆ. ದೇವರಾತ್ಮನು ನಮಗೆ ಸಹಾಯ ಮಾಡುತ್ತಾನೆಂಬುದಾಗಿ ನಾನು ನಂಬಿದ್ದೇನೆ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಿರುವಂಥ ಪರಿಶುದ್ಧ ಗ್ರಂಥ ಸತ್ಯವೇದ, ಇದಕ್ಕಾಗಿ ಸ್ತೋತ್ರ. ಕ್ರೈಸ್ತ ಸಭೆಯನ್ನು ಹಿಂಸೆ ಮಾಡುತ್ತಿದ್ದಂಥ ಸೌಲನು ಅವನು ಪರಿವರ್ತನೆ ಹೊಂದಿದ. ಅವನ ಜೀವನದಲ್ಲಿ ಯೇಸು ಕ್ರಿಸ್ತನು ತನ್ನ ರಕ್ಷಕನು, ತನ್ನ ಪಾಪ ಪರಿಹಾರಕನೆಂಬುದನ್ನು ಕಂಡುಕೊಂಡ. ಮಾತ್ರವಲ್ಲದೆ ನಿನ್ನನ್ನು ಹಿಂಬಾಲಿಸಿ ಕ್ರೈಸ್ತ ಸಭೆಗಳು ಆತನ ಮೂಲಕವಾಗಿ ಸ್ಥಾಪನೆಯಾಯಿತು. ನೀನು ಮಾಡಿದ ಕಾರ್ಯಕ್ಕಾಗಿ ಸ್ತೋತ್ರ. ಈ ದಿವಸಗಳಲ್ಲಿ ಆತನು ಬರೆದ ಅನೇಕ ಪತ್ರಗಳಲ್ಲಿ ಒಂದು ಪತ್ರವಾದ ಎಫೆಸದವರಿಗೆ ಬರೆದ ಪತ್ರವನ್ನು ನಾವು ಧ್ಯಾನ ಮಾಡುವುದಕ್ಕೆ ಪ್ರಾರಂಭ ಮಾಡುವಾಗ ನಿನ್ನ ವಿಶೇಷ ಸಹಾಯವನ್ನು ಕೊಟ್ಟು ನಡೆಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಘನಮಾನ, ಮಹಿಮೆಗಳು ಉಂಟಾಗಲಿ ಕರ್ತನೆ. ಆಮೇನ್.